ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವಾಗ ಟೈಮ್ ಬಂದ್ಬಿಟ್ಟು 4 o'clock. ಯಾರಾದರೂ ನನ್ನ ಚಾನಲ್ ನೋಡ್ತಿದ್ದೀರೋ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟು KCK ವ್ಲಾಗ್ಸ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋದೇ ಒಂದು ಕ್ಯಾಪ್ಷನಿಂದ. ಆ ಕ್ಯಾಪ್ಷನ್ ನಿಮ್ಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ದಿ ಬೆಸ್ಟ್ ಸಕ್ಸಸ್ ವ್ಯೂ ಕಮ್ಸ್ ಆಫ್ಟರ್ ದಿ ಹಾರ್ಡೆಸ್ಟ್ ಕ್ಲೈಂಬ್. ಇದು ಕಡಿತ ನನಗೆ ಗೊತ್ತು, ನಿಮಗೂ ಗೊತ್ತಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ. ಆಮೇಲೆ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು 5:30 ಅಥವಾ 6 ಗಂಟೆಗೆ ಶ್ರೀ ಕಾಳಿಸಿದ್ದಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಗಿರಿನಗರ್, ಬ್ಯಾಂಗ್ಳೂರಲ್ಲಿರೋದು. ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಯಾರಾದರೂ ವಿಸಿಟ್ ಆಗಿಲ್ವೋ ಅಲ್ಲಿಗೆ ವಿಸಿಟ್ ಮಾಡಿ ಫ್ರೆಂಡ್ಸ್, ತುಂಬ ಒಳ್ಳೆಯದು. ಆಮೇಲೆ ಅಲ್ಲಿ ತೆಂಗಿನಕಾಯಿ ಕಟ್ಟಿದರೆ ನಿಮ್ಗೆ ಏನೇ ಹರಕೆ ಇದ್ರೂ ಅದು ಆಗುತ್ತೆ, ಪಾಸಿಟಿವ್ ಆಗೇ ಆಗುತ್ತೆ. ನಾನು ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟು KCK ವ್ಲಾಗ್ಸ್. ಆ್ಯಕ್ಚುಲಿ ನವರಾತ್ರಿ ನಡೀತಿದೆ. ನವರಾತ್ರಿಯಲ್ಲಿ 4ನೇ ವ್ಲಾಗ್ ಇದು, ಡೇ 4 ಆಫ್ ನವರಾತ್ರಿ. ಅದಕ್ಕೆ ಶ್ರೀ ಕಾಳಿಸಿದ್ದಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಂಗೆ ನೀವು ನೋಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾನು ಇವಾಗ ತಾನೇ ಶ್ರೀ ಕಾಳಿಸಿದ್ದಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟೆ. ಇದು ನಮ್ಮ ಮನೆಯಿಂದ ಬಂದ್ಬಿಟ್ಟು ಒಂದು 2 ಕಿಲೋಮೀಟರ್ ದೂರದಲ್ಲೈತೆ, ವಾಕಬಲ್ ಡಿಸ್ಟೆನ್ಸ್. ಅದಕ್ಕೆ ನಾನು ಗಾಡಿಯಲ್ಲಿ ಹೋಗ್ತಿಲ್ಲ. ಹಂಗೆ ನಾನು ಇವತ್ತು ದೇವರಿಗೆ ಹೂವು ತಗೊಂಡಿದ್ದೀನಿ. ನೀವು ಇದು ನಮ್ಮ ಮನೆಯಲ್ಲೇ ಬಿಟ್ಟಿರುವ ಹೂವಾಗಲು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೀವು ನೋಡ್ಬೋದು ಎಷ್ಟು ಕ್ಲಿಯರಾಗಿ ಐತೆ ಸ್ಕೈ ಅಂತ. ಒಂದು ಡ್ರಾಪು ಮಳೆನೂ ಇಲ್ಲ ಎಷ್ಟೊತ್ತಿಗೆ. ನಾನು ಎಷ್ಟೊತ್ತಿಗೆ ಆಲ್ರೆಡಿ ಮಳೆ ಬರ್ತಿತ್ತು, ಇವತ್ತೊಂದು ಡ್ರಾಪು ಇಲ್ಲ. ಇಲ್ಲಿಂದ ಜಸ್ಟ್ ಇನ್ನೊಂದು 3 ನಿಮಿಷ ನಡೆದರೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಬರುತ್ತೆ. ಶ್ರೀ ಕಾಳಿಸಿದ್ದಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ತೀವಿ ಫ್ರೆಂಡ್ಸ್. ವಾವ್ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಲೈಟಿಂಗ್ ಎಲ್ಲ ಹಾಕ್ಬಿಟ್ಟು ಎಷ್ಟು ಗ್ರ್ಯಾಂಡಾಗಿ ಮಾಡಿ, ಎಷ್ಟು ಚೆನ್ನಾಗೈತೆ ಅಂತ ಈವ್ನಿಂಗ್ ಟೈಮಲ್ಲಿ. ನಾನಂತೂ ಇದೇ ಫಸ್ಟ್ ಟೈಮ್ ಬರ್ತಿರೋದು, ಲೈಟಿಂಗ್ ಹಾಕಿರೋದು ಸರ್. ಹಾಯ್ ಫ್ರೆಂಡ್ಸ್, ಇದೇ ಶ್ರೀ ಕಾಳಿಸಿದ್ದಿ ಆಂಜನೇಯ ಸ್ವಾಮಿ ಟೆಂಪಲ್. ಇದರ ಎಂಟ್ರೆನ್ಸು ಈ ಥರ ಇದೆ. ಇವಾಗ ಎಂಟ್ರೆನ್ಸ್ ಬಂದ ತಕ್ಷಣವೇ ರೈಟ್ ಸೈಡು, ಈ ರೈಟ್ ಸೈಡಲ್ಲಿ ಕಾಲು ತೊಳ್ಕೊಳ್ಳೋಕ್ಕೆ, ಆಮೇಲೆ ನೀರು ಕುಡಿಯೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಮತ್ತು ಹಿಂಗೆ ಹೋದರೆ ಇಲ್ಲಿ ತೆಂಗಿನಕಾಯಿ ಕೊಡ್ತಾರೆ. ಇಲ್ಲಿ ಎಲ್ಲ ಥರ ಪೇಮೆಂಟ್ಸು ಅವೈಲೇಬಲ್ ಐತೆ, UPI ಕಾರ್ಡು ಎಲ್ಲ ಥರನೂ. ಮತ್ತು ಇದು ಒಂದು ಎಂಟ್ರೆನ್ಸು. ಎಂಟ್ರೆನ್ಸ್ ನೋಡ್ತಾ ಇರ್ಬೋದು ಎಷ್ಟು ಲೈಟ್ ಕಲರ್ಫುಲ್ಲಾಗೈತೆ. ಇದು ಆಚೆ ಕಡೆ ಡೆಕೋರು. ಆಮೇಲೆ ಒಂದು ಎಂಟ್ರೆನ್ಸ್ ಆಯಿತು, ಇದು ಇನ್ನೊಂದು ಎಂಟ್ರೆನ್ಸ್. ನೀವು ಎಂಟ್ರೆನ್ಸ್ ಬೇಕಿದೆ ಅಂದರೆ ಹೋಗ್ಬೋದು, ಬರ್ಬೋದು ಆಚೆಗೆ. ಇದು ಶ್ರೀ ಆಂಜನೇಯ ಸ್ವಾಮಿ ಹೊರಗಡೆ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ. ಮತ್ತು ಆಂಜನೇಯ ಸ್ವಾಮಿಗೆ ಶ್ರೀ ಕಾಳಿಸಿದ್ದಿ ಆಂಜನೇಯ ಸ್ವಾಮಿ ಮಂತ್ರ ಐತೆ ಇಲ್ಲಿ, ನೀವು ನೋಡ್ತಾ ಇರ್ಬೋದು. ಈ ಮಂತ್ರ ಕನ್ನಡದಲ್ಲೂ ಐತೆ, ಪ್ಲಸ್ ಇಂಗ್ಲೀಷಲ್ಲೂ ಐತೆ. ನೀವು ಯಾವ ಥರ ಬೇಕಂದ್ರೆ ಆ ಥರ ನೀವು ಮಂತ್ರನ ಜಪಿಸ್ಬೋದು. ಮತ್ತು ಇಲ್ಲಿ ಚಿಕ್ಕ ಆಂಜನೇಯ ಸ್ವಾಮಿ ಐತೆ, ಫುಲ್ ಗ್ರ್ಯಾಂಡಾಗೆಲ್ಲ ಮಾಡಿದ್ದಾರೆ. ಇದು ಎಂಟ್ರೆನ್ಸ್. ಹೊರಗಡೆ ಹೋಗ್ಬಿಟ್ಟು ವೀಡಿಯೋ ಮಾಡೋಂಗಿಲ್ಲ, ಬರೀ ಆಚೆಗಡೆ ಮಾತ್ರ ವೀಡಿಯೋ ಮಾಡೋಕ್ಕಾಗೋದು. ಮತ್ತು ಇದು ಪ್ರಸಾದಕ್ಕೆ ಕ್ಯೂ. ಇದು ಪ್ರಸಾದ ರೈಟಲ್ಲಿ ಕೊಡ್ತಾರೆ, ಎವ್ರಿ ಡೇ ಕೊಡ್ತಾರೆ. ನವರಾತ್ರಿ ಅಲ್ವಾ ಅದಕ್ಕೆ. ಮತ್ತು ನಿಮಗೆ ಆ ಕಾಯಿ ತಗೊಂಡ್ಮೇಲೆ ಪ್ರತಿಯೊಂದು ಪ್ರೋಸೆಸ್ಸು ಎಲ್ಲೆಲ್ಲಿಡ್ತಾರೆ.
ಪ್ರಾಸೆಸ್ನ ಡೈಲಿ ಒಂದು ಫೋಟೋ ಬೇಕಂತ ತೊಗೋಬೋದು, ಇಲ್ಲಾಂದರೆ ನನ್ನ ವಿಡಿಯೋದಲ್ಲಿ ಕಾಣಿಸ್ತಿರೋದೇ ಒಂದು ಫೋಟೋ ತೊಗೋಬಿಡಿ. ಇದು 16 ದಿವಸ ತೊಗೋಬೇಕು. ಕಾಯಿ ತೊಗೊಂಡ್ಮೇಲೆ 16 ದಿವಸ ನಿಮ್ಗೆ ಇರಬೇಕು. ಆ ರೆಸಿಪ್ಟ್ ಮಾತ್ರ ಅಲ್ಲಿ ಕಳೆದಾಕ್ಬಾರ್ದು. ಇದು ಔಟರ್ ವ್ಯೂ ಫುಲ್ಲು ಎಷ್ಟು ಚೆನ್ನಾಗೈತೆ ಅಂತ ನೋಡಿ. ಎಂಟ್ರೆನ್ಸ್ ಇದೆ, ಎಕ್ಸಿಟ್ ಇದೆ, ಎರಡು ಬೇರೆ ಬೇರೆ ಯಾವುದಿಲ್ಲ. ಇದು ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಶ್ರೀ ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್. ನಿಮಗೆ ಹೇಳ್ತಿರ್ತಾರೆ ಎಲ್ಲನೂ, ಪ್ರತಿಯೊಂದು. ನಿಮ್ಗೇನೋ ಡೌಟ್ ಇದೆ ಪೂಜಾರಿ ಕೇಳಿದ್ರು ಆ ಪೂಜಾರಿನೂ ಹೇಳ್ತಾರೆ. ಇದು ತುಂಬ ಫೇಮಸ್ಸು. ಇದಕ್ಕೆ ಸಿನಿಮಾ ಸ್ಟಾರ್ಸು, ಸಿನಿಮಾ ಡೈರೆಕ್ಟರ್ಸು, ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಬರ್ತಿರ್ತಾರೆ. ನೀವು ಒಂದ್ಸತಿ ವಿಡಿಯೋ ನೋಡಿದ್ಮೇಲೆ ಬಂದು ವಿಸಿಟ್ ಮಾಡಬೇಕು. ತುಂಬ ಪವರ್ಫುಲ್ಲು. ಇಲ್ಲಿ ನೀವು ಏನೇ ಬಯಸಿದ್ರೂ ಆಗುತ್ತೆ, ಪ್ರತಿಯೊಂದೂ ಆಗುತ್ತೆ. ನನಗೂ ಆಗಿದೆ, ಪಾಸಿಟಿವ್ ಆಗಿ ಆಗಿದೆ. ಅದಕ್ಕೆ ಎಲ್ಲರೂ ಹೋಪಿಂದ ಬರ್ತಾರೆ ಪ್ರತಿಯೊಂದು ಆಗುತ್ತೆ ಅಂತ. ಸೊ ದಟ್ಸ್ ಇಟ್ ಫ್ರೆಂಡ್ಸ್. ಈ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಟೆಂಪಲ್ ಹಾಕ್ಬಿಟ್ಟು ಎಷ್ಟು ಚೆನ್ನಾಗೈತೆ ಅಂತ, ಸಖತ್ತಾಗೈತೆ. ಓಕೆ, ಇಲ್ಲಿ ನೀವು ತೆಂಗಿನಕಾಯಿಯೂ ಕಟ್ಬೋದು. ನೋಡಿ ಸುಮಾರು ಜನ ತೆಂಗಿನಕಾಯಿ ಕಟ್ಟಿದ್ದಾರೆ. ಅದೇ ಥರ ನೀವು ತೆಂಗಿನಕಾಯಿ ಕಟ್ಬೋದು. ಎ ಟು ಝೆಡ್ ತನಕ ಎಲ್ಲ ಥರನೂ ತೆಂಗಿನಕಾಯಿ ಕಟ್ಬೋದು. ಫುಲ್ ಹನುಮಾನ್ ಹೋಗೋಸಿತ್ತು, ಲೈಟಿಂಗು ಎಲ್ಲನೂ ಚೆನ್ನಾಗಿ ಮಾಡಿದ್ದಾರೆ. ಫ್ರೆಂಡ್ಸ್ ನೀವು ನೋಡ್ಬೋದು, ಇದೆಲ್ಲರೂ ತೆಂಗಿನಕಾಯಿ ಕಟ್ಟಿದ್ದಾರೆ. ಇದು ಟೆಂಪಲ್ ಲೈಟಿಂಗ್ಸು. ಅಲ್ಲಿ ತಕ್ಕಲೆ ಒಂದೊಂದು ಆಲ್ಫಾಬೆಟಿಗೂ ಒಂದೊಂದು ಇರುತ್ತೆ. ಸಖತ್ತಾಗಿ ಮಾಡಿದ್ದಾರೆ ನೋಡಿ ಲೈಟಿಂಗ್ ಎಲ್ಲ ನೈಟ್ ಟೈಮು. ಇದು ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಟೆಂಪಲ್. ಒಳ್ಳೆ ಸಖತ್ತಾಗಿ ಮಾಡಿದ್ದಾರೆ. ಟಾಪ್ ನೋಡಿ ಇವಾಗ ತಾನೇ ದರ್ಶನ ಮುಗಿಸ್ಬಿಟ್ಟು ಪ್ರಸಾದ ಕೊಟ್ಟರು, ಬಿಸಿಬೇಳೆ ಬಾತು ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ದರ್ಶನ ಮಾತ್ರ ಚೆನ್ನಾಗಾಯಿತು ಫ್ರೆಂಡ್ಸ್. ನನಗೆ ತಿಂದ್ಮೇಲೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ದರ್ಶನ ಎಲ್ಲ ಚೆನ್ನಾಗಾಯಿತು ಫುಲ್ಲು. ನಾನು ಇವಾಗ ಆಚೆ ಬಂದ್ಬಿಟ್ಟೆ ದರ್ಶನ ಮುಗಿಸ್ಕೊಂಡು. ಫುಲ್ಲು ನೆಮ್ಮದಿ ಸಿಕ್ತು ಫ್ರೆಂಡ್ಸ್. ಒಂದು 5 ನಿಮಿಷ ಕೂತ್ಕೊಂಡೆ ಸಾಕಲ್ಲಿ, ಆರಾಮಾಗಿ ನೆಮ್ಮದಿ ಸಿಗುತ್ತೆ. ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಇತ್ತು, ನಾನು ಆಚೆ ಕಡೆ ಬಂದ್ಬಿಟ್ಟೆ ಅಲ್ವಾ, ಅದಕ್ಕೆ ನಾನು ಇವಾಗ ನಡೀತಾ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗು ಇನ್ನೊಂದೇನೋ ಕಂಟಿನ್ಯೂ ಮಾಡೋಂಗಿದ್ರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇವತ್ತಿನ ಬರೀ ಶ್ರೀ ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್ ಅಷ್ಟೇ. ನಾಳೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ನವರಾತ್ರಿ ಟೈಮ್ ಅಲ್ವಾ, ಡೈಲಿ ಒಂದೊಂದು ಟೆಂಪಲ್ಗೆ ಹೋಗ್ಬೇಕಂತ ನಮ್ಮ ಅಮ್ಮ ಹೇಳಿದ್ದಾರೆ. ಅದಕ್ಕೆ ನಾನು ಡೈಲಿ ಒಂದೊಂದು ಟೆಂಪಲ್ಗೆ ವಿಸಿಟ್ ಮಾಡ್ತಾಯಿದ್ದೀನಿ. ಹಾಗೆ ನೀವು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.